ಹಲೋ ಫ್ರೆಂಡ್ಸ್, ರೈತ ದರ್ಪಣ ವೀಕ್ಲಿ ಅಡಿಕೆ ಮಾರ್ಕೆಟ್ ಅನಾಲಿಸಿಸ್ಗೆ ಸ್ವಾಗತ. ಸೊ ಪ್ರತಿ ವಾರ ನಾವು ನಿಮಗೆ ಕರ್ನಾಟಕದ APMC ಮಾರ್ಕೆಟ್ಗಳಲ್ಲಿ ಅಡಿಕೆ ಎಷ್ಟೆಷ್ಟು ವಹಿವಾಟಾಗಿದೆ, ಹಾಗೆ ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಬೆಲೆಗೆ ಇದು ಯಾವ ವೆರೈಟಿ ಸೇಲ್ ಆಗಿದೆ ಅಂತ ನಾವು ನಿಮಗೆ ಮಾಹಿತಿನ ಪ್ರತಿ ವಾರ ಇಲ್ಲಿ ತಿಳಿಸ್ತೀವಿ. ನಾವು ಇದನ್ನು ಗೌರ್ಮೆಂಟ್ ವೆಬ್ಸೈಟಿಂದ ನಂಬರ್ಸ್ನ ತೊಗೊಬಂದು ನಿಮ್ಮ ಮುಂದೆ ಸಣ್ಣ ಅನಾಲಿಸಿಸ್ನ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ. ಪ್ರತಿ ವಾರ ನಮ್ಮನ್ನು ಫಾಲೋ ಮಾಡಿ, ಈ ವಿಡಿಯೋನ ಟ್ರ್ಯಾಕ್ ಮಾಡಿ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳಿ. ಬನ್ನಿ ಹಾಗಾದರೆ ಈ ವಾರದ ಅಡಿಕೆ ಮಾರುಕಟ್ಟೆ ಕರ್ನಾಟಕದ APMC ಹೇಗಿತ್ತು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ನೀವು ವೆರೈಟಿ ಬಗ್ಗೆ ನೋಡಿದ್ರೆ ಯಾವ ವೆರೈಟಿ ಎಷ್ಟೆಷ್ಟು ಕ್ವಿಂಟಾಲಲ್ಲಿ ವಹಿವಾಟಾಗಿದೆ ಅಂತ ನೋಡಿದ್ರೆ ಇತರೆ ಬಂದು 18,997 ಕ್ವಿಂಟಾಲು ಈ ವಾರ ಕರ್ನಾಟಕದ ಮಾರುಕಟ್ಟೆಯಲ್ಲಿ ವಹಿವಾಟಾಗಿದೆ. ಅದೇ ರೀತಿ ರಾಶಿ ಬಂದು 16,000, ನ್ಯೂ ವೆರೈಟಿ ಬಂದು 5,650, ಗೊರಬಲು ಬಂದು 4,241, ಕೋಕಾ 3,887 ತೊಗೊಂಡ್ರೆ ಟಾಪ್ 5 ಅಲ್ಲಿ ನಿಮಗೆ ಇತರೆ ರಾಶಿ, ನ್ಯೂ ವೆರೈಟಿ ಮತ್ತು ಗೋರ್ಬಲು, ಕೋಕಾ ಈ 5 ವೆರೈಟಿ ಬಂದು ಟಾಪ್ 5 ವೆರೈಟೀಸ್ ಆಗುತ್ತೆ. ಹಾಗೆ ನೀವು ಇದನ್ನು ಡಬಲ್ ಕ್ಲಿಕ್ ಮಾಡಿ ಈ ವೆರೈಟಿಗಳು ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಕ್ವಿಂಟಾಲ್ ವಹಿವಾಟಾಗಿದೆ ಅಂತ ನೋಡಿದ್ರೆ ಇತರೆ ಬಂದು ಭದ್ರಾವತಿಲಿ ಜಾಸ್ತಿ ವಹಿವಾಟಾಗಿದೆ. ಭದ್ರಾವತಿಲಿ 6,126 ಕ್ವಿಂಟಾಲ್ ವಹಿವಾಟಾಗಿದೆ. ಒಳ್ಳಕೆರೆಯಲ್ಲಿ 3,757, ಹೊಳೆನರಸೀಪುರದಲ್ಲಿ 2,314, ಹಾಗೆ ಶಿವಮೊಗ್ಗದಲ್ಲಿ 2,222 ಆಗಿದೆ. ಸೊ ಇದು ನಿಮಗೆ ಟಾಪ್ 5 ಮಾರ್ಕೆಟ್ ಇತರೆ ವೆರೈಟಿ ವಹಿವಾಟಾಗಿರೋದು. ಅದೇ ರೀತಿ ರಾಶಿ ನೋಡಿದ್ರೆ ರಾಶಿ ಬಂದು ಶಿವಮೊಗ್ಗ ಮಾರ್ಕೆಟಲ್ಲಿ ಜಾಸ್ತಿ ವಹಿವಾಟಾಗಿದೆ. ಸೊ ಹತ್ತತ್ರ 7,000 ಕ್ವಿಂಟಾಲ್ ಅಷ್ಟು ಈ ವಾರದಲ್ಲಿ ನಿಮಗೆ ವಹಿವಾಟಾಗಿದ್ರೆ ಚನ್ನಗಿರಿಯಲ್ಲಿ 4,447 ಆಗಿದೆ, ಹೊಸನಗರದಲ್ಲಿ 2,676, ಶಿಕಾರಿಪುರದಲ್ಲಿ 941 ಕ್ವಿಂಟಾಲು ವಹಿವಾಟಾಗಿದೆ. ಸೊ ಈ ರೀತಿ ನೀವು ಎಲ್ಲ ವೆರೈಟೀಸ್ದು ಡೀಟೇಲ್ಸ್ ಇಲ್ಲಿ ನೋಡ್ಬೋದು. ನ್ಯೂ ವೆರೈಟಿ ನೋಡಿದ್ರೆ ಭಟ್ಕಳ, ಬೆಳ್ತಂಗಡಿ, ಪುತ್ತೂರು, ಶೂಲ್ಯದಲ್ಲಿ ಅತಿ ಹೆಚ್ಚು ವಹಿವಾಟಾಗಿದೆ. ಅದೇ ರೀತಿ ಗೊರಬಲು ಬಂದು ಶಿವಮೊಗ್ಗ, ಕೊಪ್ಪ, ತರೀಕೆರೆ, ತೀರ್ಥಹಳ್ಳಿಲಿ ನಿಮಗೆ ವಹಿವಾಟಾಗಿದೆ. ಇದು ಟೋಟಲ್ ಬಂದು 4,241 ಕ್ವಿಂಟಾಲ್ ವಹಿವಾಟಾಗಿದೆ ಈ ವಾರದಲ್ಲಿ. ನೀವು ಪ್ರೀವಿಯಸ್ ವೀಕ್ ನೋಡಿದ್ರೆ ಕಳೆದ ವೀಕಲ್ಲಿ ಇತರೆ ಬಂದು 26,000 ಆಗಿತ್ತು, ರಾಶಿ ಬಂದು 14,514 ಆಗಿತ್ತು, ಚಾಲಿ ಬಂದು 9,195 ಹಾಗೂ ನ್ಯೂ ವೆರೈಟಿ ಬಂದು 5,672 ಇತ್ತು. ಸೊ ಟಾಪ್ 5 ಮಾರ್ಕೆಟ್ಸ್ ನೋಡಿದ್ರೆ ಸೇಮೇ ಇದೆ. ಈ ವೆರೈಟಿಗಳು ಅದೇ ಮಾರ್ಕೆಟಲ್ಲಿ ವಹಿವಾಟಾಗೋದ್ರಿಂದ ನಿಮಗೆ ಟಾಪ್ 5 ಅಲ್ಲಿ ಸೇಮ್ ಮಾರ್ಕೆಟ್, ಸೇಮ್ ವೆರೈಟೀಸ್ ಬರೋ ಚಾನ್ಸಸ್ ಇದೆ. ಸೊ ಬನ್ನಿ, ಈ ಕ್ವಿಂಟಾಲ್ ಲೆಕ್ಕದಲ್ಲಿ ಯಾವ ಮಾರ್ಕೆಟಲ್ಲಿ ಯಾವ ವೆರೈಟೀಸು ಎಷ್ಟೆಷ್ಟಿಗಿತ್ತು, ಹಾಗೆ ಪ್ರತಿ ದಿನದ ಟ್ರೆಂಡ್ ಹೇಗಿತ್ತು. ಈಗ ಕರೆಂಟ್ ವೀಕ್ ತೊಗೊಂಡ್ರೆ ನಾವು August 1st August 8th ಯಾವ ವೆರೈಟಿ ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಕ್ವಿಂಟಾಲ್ ವಹಿವಾಟಾಗಿದೆ, ಹಾಗೆ ಯಾವತ್ತು ಜಾಸ್ತಿ ವಹಿವಾಟಾಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಬಂದು ನೀವು ಟಾಪ್ 5 ನೋಡಿದ್ರೆ ಕ್ವಿಂಟಾಲ್ ಲೆಕ್ಕದಲ್ಲಿ ಶಿವಮೊಗ್ಗ, ಭದ್ರಾವತಿ, ಚನ್ನಗಿರಿ, ಒಳ್ಳಕೆರೆ ಮತ್ತು ಹೊಸನಗರ ಇದು ಟಾಪ್ 5 ಮಾರ್ಕೆಟ್ಸ್ ಆಗುತ್ತೆ. ಸೊ ಒಂದೊಂದೇ ಮಾರ್ಕೆಟ್ನ ನೋಡೋದಾದ್ರೆ ನಾವು ಶಿವಮೊಗ್ಗದಲ್ಲಿ ನೀವು ನೋಡಿದ್ರೆ ಇದು ಡೈಲಿ ಕ್ವಿಂಟಾಲ್ ಲೆಕ್ಕದಲ್ಲಿ ವಹಿವಾಟಾಗಿರೋ ನಂಬರ್ಸು. ಸೊ ಇತರೆ ಬಂದು ನೀವು ನೋಡಿದ್ರೆ August 1st 491 ಆಗಿದ್ರೆ, ಆಮೇಲೆ 168 ಆಗಿದೆ, 308 ಕ್ವಿಂಟಾಲ್ ಆಗಿದೆ, 919 ಕ್ವಿಂಟಾಲ್ ಆಗಿದೆ. ಸೊ ಇಲ್ಲಿ ಏನು ಹೈಲೈಟ್ ಆಗಿದೆಯಲ್ಲ ಇದು ಬಂದು ಅತಿ ಹೆಚ್ಚು ಕ್ವಿಂಟಾಲು ಆ ವಾರದಲ್ಲಿ ಯಾವ ದಿನ ನಿಮಗೆ ವಹಿವಾಟಾಗಿದೆ ಅಂತ. ಸೊ ಇತರೆ ಬಂದು August 5ನೇ ತಾರೀಕು 900 ಕ್ವಿಂಟಾಲ್ ಆದರೆ, ಗೊರಬಲು ಬಂದು 1,252 ಅದೇ ದಿನ ಆಗಿದೆ. ಬೆಟ್ಟೆ ಬಂದು August 4ಕ್ಕೆ 33 ಕ್ವಿಂಟಾಲ್ ಆಗಿದ್ರೆ, ರಾಶಿ ಬಂದು 2,082 ಕ್ವಿಂಟಾಲ್ ಆಗಿದೆ, ಅದು August 6th. ಸೊ ಇದೇ ರೀತಿ ನೀವು ಹೈಲೈಟೆಡ್ ಸೆಲ್ಸ್ನ ನೋಡಿದ್ರೆ ಯಾವತ್ತು ಹೈಯೆಸ್ಟ್ ಕ್ವಿಂಟಾಲಲ್ಲಿ ವಹಿವಾಟಾಗಿದೆ ಅಂತ ನೋಡ್ಬೋದು. ಬನ್ನಿ ಭದ್ರಾವತಿ ನೋಡೋಣ. ಭದ್ರಾವತಿಲಿ August 1 ಇತರೆ 2,000 ಕ್ವಿಂಟಾಲ್ ಆಗಿದ್ರೆ, ಚಾರ್ಲಿ 18, ಪುಡಿ 10, ರಾಶಿ 8. ಸೊ ಇತರೆ ಬಿಟ್ಟರೆ ಬೇರೆ ಯಾವುದೇ ವೆರೈಟಿ ಅಷ್ಟೊಂದು ವಹಿವಾಟಾಗಿಲ್ಲ. ಆದರೂ ನೀವು ಹೈಯೆಸ್ಟ್ ಇರೋದ್ರಲ್ಲೇ ಹೈಯೆಸ್ಟ್ ಯಾವತ್ತು ವಹಿವಾಟಾಗಿದೆ ಅಂತ ಇಲ್ಲಿ ನೋಡ್ಬೋದು. ಹಾಗೆ ಚನ್ನಗಿರಿ ನೋಡಿದ್ರೆ ಚನ್ನಗಿರಿಲಿ ಬರೀ ರಾಶಿ ವೆರೈಟಿ ಮಾತ್ರ ವಹಿವಾಟಾಗಿದೆ, ಅದು 4,447 ಟೋಟಲ್ 1 ವೀಕ್ಗೆ. ಇದರಲ್ಲಿ ಜಾಸ್ತಿ ಅಂದರೆ 4ನೇ ತಾರೀಕು 1,768 ಕ್ವಿಂಟಾಲ್ ವಹಿವಾಟಾಗಿದೆ. ಸೊ ಒಳ್ಳಕೆರೆಯಲ್ಲಿ ಇತರೆ ಬಂದು 988, ರಾಶಿ ಬಂದು 64 ಕ್ವಿಂಟಾಲು, August 3ನೇ ತಾರೀಕು ಅದು ಹೈಯೆಸ್ಟ್ ವಹಿವಾಟಾಗಿರೋದು. ಹಾಗೆ ಟಾಪ್ 5 ಅಲ್ಲಿ ಲಾಸ್ಟ್ ಒನ್ ಬಂದು ಹೊಸನಗರದಲ್ಲಿ ನಮಗೆ ಡೇಟಾ ಇರೋ ಪ್ರಕಾರ August 7ನೇ ತಾರೀಕು ಮಾತ್ರ ವಹಿವಾಟಾಗಿದೆ. ರಾಶಿ ಬಂದು 2,676 ಕ್ವಿಂಟಲ್ ಆಗಿದ್ರೆ, ಕೆಂಪು ಕೋಟ್ ಬಂದು 46 ಕ್ವಿಂಟಲ್ ಆಗಿದೆ. ಸೊ ಇದೇ ರೀತಿ ನೀವು ಎಲ್ಲ ಮಾರ್ಕೆಟ್ದು ಡೀಟೇಲ್ಸ್ನ ನೋಡ್ಬೋದು. ಇಲ್ಲಿ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ನಿಮಗೆ. ನಾವು
ಯಾವ್ಯಾವ ಮಾರ್ಕೆಟಲ್ಲಿ ಯಾವ್ಯಾವ ವೆರೈಟೀಸು ಯಾವ್ಯಾವತ್ತು ಎಷ್ಟೆಷ್ಟು ಏನೋ ಕ್ವಿಂಟಲ್ ವಹಿವಾಟಾಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ನೀವು ಯಾವ ಊರಿಗೆ ಅಥವಾ ನಿಮ್ಮ ಹತ್ತಿರದ APMC ಮಾರ್ಕೆಟ್ ಯಾವುದು, ಅಲ್ಲಿ ನೀವು ಈ ವಾರ ವಹಿವಾಟು ಮಾಡಿದರೆ ಎಷ್ಟು ಪ್ರೈಸ್ಗೆ ಅಥವಾ ಎಷ್ಟು ಕ್ವಿಂಟಾಲ್ನ ವಹಿವಾಟು ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಲ್ಲರಿಗೂ ಗೊತ್ತಾಗಲಿ. ಸೊ ಯಾವ APMC ಮಾರ್ಕೆಟ್ ಅವರು ವ್ಯೂವರ್ಸು ಜಾಸ್ತಿ ಇದ್ದಾರೆ, ಸೊ ಎಷ್ಟೆಷ್ಟಕ್ಕೆ ವಹಿವಾಟು ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು. ಸೊ ಇದು ಕ್ವಿಂಟಾಲ್ ಲೆಕ್ಕದಲ್ಲಿ ಕ್ವಾಂಟಿಟಿ ಲೆಕ್ಕ ಆದರೆ, ನೆಕ್ಸ್ಟ್ ನಾವು ಪ್ರೈಸ್ ನೋಡೋದಾದ್ರೆ ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಪ್ರೈಸ್ಗೆ ವಹಿವಾಟಾಗಿದೆ ಅಂತ ನೋಡೋಣ ಬನ್ನಿ. ಸೊ ಕರೆಂಟ್ ವೀಕ್ ತೊಗೊಂಡ್ರೆ August 1st August 8th ಸೊ ಇದರಲ್ಲೂ ಶಿವಮೊಗ್ಗ, ಸಿರ್ಸಿ, ತೀರ್ಥಹಳ್ಳಿ, ಕುಮಟಾ, ಸಾಗರ, ಸೊ ಇದಿಷ್ಟು ಟಾಪ್ 5 ಆಗುತ್ತೆ ಪ್ರೈಸಲ್ಲಿ ನೋಡಿದ್ರೆ. ನಾವು ಒಂದೊಂದೇ ಸಿಟಿ ನೋಡೋದಾದ್ರೆ ಶಿವಮೊಗ್ಗದಲ್ಲಿ ಈ ಥರ ಬಂದು ಡೈಲಿ ಪ್ರೈಸಸ್ ನೋಡಿದ್ರೆ ನೀವು ಇಲ್ಲಿ August 7th 48,200 ಇದು ಹೈಯೆಸ್ಟ್ ಪರ್ ಕ್ವಿಂಟಾಲ್ ಪ್ರೈಸ್ ಆಗಿರುತ್ತೆ. ಗೊರಬುಲಿಗೆ 41,630 ಅದು August 3rd. ಬೆಟ್ಟೆ ಬಂದು 60,000 ರೇಂಜಲ್ಲೇ ಇದ್ದರೆ August 6ನೇ ತಾರೀಕು 60,799 ಯಾವುದು ಜಾಸ್ತಿ ಪರ್ ಕ್ವಿಂಟಾಲ್ ಪ್ರೈಸ್ ಆಗುತ್ತೆ. ಅದೇ ರೀತಿ ನಮ್ಮ ರಾಶಿ ವೆರೈಟಿ 52,000ರಿಂದ 53,000 ಓಡಾಡಿದೆ. ಹೈಯೆಸ್ಟ್ ಬಂದು 53,389 ಆಗಿದೆ. ಸರಕು ಬಂದು 77ರಿಂದ 86, 87 ತನಕ ಹೋಗಿದೆ. ಹೈಯೆಸ್ಟ್ ಬಂದು 87,396 ರೂಪಾಯಿ ಪರ್ ಕ್ವಿಂಟಲ್ಗಾಗಿದೆ. ಅದು August 5ನೇ ತಾರೀಕು. ಸೊ ಸಿಪ್ಪೆಗೋಡ್ ಬಂದು 13,000, ಅದು August 3rd ಆಗಿದೆ. ಅದು ಶಿವಮೊಗ್ಗ ಮಾರ್ಕೆಟ್ ಇದ್ದಾರೆ. ಸಿರ್ಸಿಗೆ ಬಂದರೆ ಸಿರ್ಸಿಲಿ ಕೆಂಪುಕೋಟು 30,000ರಿಂದ 34,000 ತನಕ ಓಡಾಡಿದರೆ 34,071, ಅದು 6ನೇ ತಾರೀಕು ಆಗಸ್ಟು ಜಾಸ್ತಿ ರೇಟಿಗೆ ಸೇಲ್ ಆಗಿರೋದು. ಚಾಲಿಗೆ ಪರ್ ಕ್ವಿಂಟಾಲ್ಗೆ 46,542 ರೂಪಾಯಿ, ಅದು ಹೈಯೆಸ್ಟು August 3rd. ಹಾಗೆ ಬಿಳಿಗೋಟ್ ಬಂದು 30,247, ಅದು 30ರಿಂದ 31,000 ತನಕ ರೇಂಜಲ್ಲಿ ಈ ವಾರ ವಹಿವಾಟಾಗಿದೆ. ಅದೇ ಬೆಟ್ಟೆ ಬಂದು 44,771 ಹೈಯೆಸ್ಟು ರೆಕಾರ್ಡ್ ಮಾಡಿದೆ August 3rd. ನಮ್ಮ ರಾಶಿ ಫೇವ್ರೇಟ್ ತಳಿ ಬಂದು 52,609, ಅದು August 8ನೇ ತಾರೀಕಾಗಿದೆ. ಸೊ ಇದೇ ರೀತಿ ನೀವು ಎಲ್ಲ ಮಾರ್ಕೆಟ್ದು ಪ್ರೈಸಸ್ ನೋಡ್ಬೋದು. ಅದು ಕರೆಂಟ್ ವೀಕಲ್ಲಿ ಈ ಥರ ಪ್ರೈಸಸ್ ಇದೆ. ನೀವು ಪ್ರೀವಿಯಸ್ ವೀಕ್ ನೋಡಿದ್ರೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ವೀಕಲ್ಲಿ. ಸೊ ಪ್ರೀವಿಯಸ್ ವೀಕ್ಗೆ ಕಂಪೇರ್ ಮಾಡಿದ್ರೆ ನೀವು ಈ ಥರ ಬಂದು ಶಿವಮೊಗ್ಗಲ್ಲಿ ಹೆಚ್ಚು ಕಮ್ಮಿ 25,000ದಿಂದ 51,000 ತನಕ ಹೋಗಿತ್ತು. ಅದೇ ಈ ವೀಕಲ್ಲಿ ನಮಗೆ 25,000ದಿಂದ 48,000 ತನಕ ಇದೆ. ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಪ್ರೈಸು ಸ್ವಲ್ಪ ಡ್ರಾಪ್ ಆಗಿದೆ. ನಮಗೆ ಪ್ರೀವಿಯಸ್ ವೀಕಲ್ಲಿ ಹೈಯೆಸ್ಟ್ ಬಂದು 51,000, ಹತ್ತಿರ 52,000 ಸಿಕ್ಕಿದ್ರೆ ಈ ವೀಕಲ್ಲಿ ಬಂದು 48,200 ಆಗಿದೆ. ಸೊ ಎಲ್ಲ ವೆರೈಟೀಸ್ಗೂ ಕಂಪೇರ್ ಮಾಡಿದ್ರೆ ಸೇಮ್ ಅದೇ ಥರ ಇದೆ. ಸ್ವಲ್ಪ ಲಾಸ್ಟ್ ವಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವಾರ ಪ್ರೈಸಸಲ್ಲಿ ಡ್ರಾಪ್ ಆಗಿದೆ. ಸೊ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ, ನೀವು ವಹಿವಾಟು ಮಾಡಿರುವಾಗ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಎಷ್ಟು ಪ್ರೈಸ್ಗೆ ವಹಿವಾಟು ಮಾಡಿರಾ ಅಥವಾ ನಿಮ್ಮ ಅಡಿಕೆನ ಎಷ್ಟು ಪ್ರೈಸ್ಗೆ ಮಾರಿದ್ದೀರಾ ಈ ಸರಿ APMC ಮಾರ್ಕೆಟಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ತೀರ್ಥಹಳ್ಳಿ ನೋಡೋದಾದರೆ ಇಲ್ಲೂ ವೆರೈಟೀಸ್ಗೆ ಯಾವ ದಿನ ಎಷ್ಟೆಷ್ಟು ಸಿಕ್ಕಿದೆ, ಹಾಗೆ ಯಾವ ದಿನ ಹೈಯೆಸ್ಟ್ ಸಿಕ್ಕಿದೆ ಅಂತ ನೀವು ನೋಡ್ಬೋದು. ಕುಮಟಾ ಬಂದು ಈ ರೀತಿ ಇದೆ. ಕುಮಟಾದಲ್ಲಿ ಕೋಕಾ ಬಂದು 30,649 August 6ನೇ ತಾರೀಕು. ಚಾಲಿ ಬಂದು 43,971. ಸೊ ಹತ್ತತ್ರ ಮೊದಲನೇ 3 ವೆರೈಟಿ ಬಂದು August 6ನೇ ತಾರೀಕು ಹೆಚ್ಚಿನ ಪ್ರೈಸ್ ಸಿಕ್ಕಿದ್ರೆ, ಫ್ಯಾಕ್ಟ್ರಿ ಮತ್ತು ಹಳೆ ಚಾಲಿ ಬಂದು August 3ನೇ ತಾರೀಕು ಹೆಚ್ಚಿನ ಪ್ರೈಸ್ ಸಿಕ್ಕಿದೆ ಲಾಸ್ಟ್ ವಾರದಲ್ಲಿ. ಹೊಸ ಚಾಲಿ ಬಂದು August 7ನೇ ತಾರೀಕು 43,761 ಆಗಿದೆ. ಸೊ ನಮ್ಮ ಸಾಗರ ಮಾರುಕಟ್ಟೆ ಪ್ರೈಸಸ್ ನೋಡಿದ್ರೆ ನಿಮಗೆ ಎಲ್ಲ ಅತಿ ಹೆಚ್ಚು ಪ್ರೈಸಸ್ ಸಿಕ್ಕಿರೋದು ನಮಗೆ ಈ ವಾರ ಸಾಗರ ಮಾರುಕಟ್ಟೆಯಲ್ಲಿ August 3ನೇ ತಾರೀಕು. ನೀವು ಇಲ್ಲಿ ನೋಡ್ಬೋದು ಎಲ್ಲ ಹೈಲೈಟೆಡ್, ಎಕ್ಸೆಪ್ಟ್ ಈ ಬಿಳಿಗೋಟ್ ಒಂದು ಬಿಟ್ಟರೆ ಇನ್ನೆಲ್ಲ ಹೈಯೆಸ್ಟ್ ಪ್ರೈಸಸ್ ನಮಗೆ ಸಿಕ್ಕಿರೋದು August 3ನೇ ತಾರೀಕು. ಸೊ ಈ ರೀತಿ ನೀವು ಎಲ್ಲ APMC ಮಾರ್ಕೆಟ್ದು ಪ್ರೈಸಸ್ನ ಇಲ್ಲಿದೆ. ಈ ಎಕ್ಸೆಲ್ ಶೀಟ್ನ ನಾನು ಸ್ಕ್ರೀನ್ಶಾಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ನಿಮ್ಗೆ ಯಾವ ಊರದ್ದು ಬೇಕು ಹೇಳಿ ಆ ಡೀಟೇಲ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದೇ ರೀತಿ ನಾವು ಪ್ರತಿ ವಾರ ನಿಮ್ಮ ಮುಂದೆ ಕರ್ನಾಟಕದ ಮಾರುಕಟ್ಟೆ ಅನಾಲಿಸಿಸ್ನ ತಂದಿಡ್ತೀವಿ. ಇದು ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಪ್ರೋತ್ಸಾಹಿಸ್ತಾರೆ. ನಿಮ್ಮ ಪ್ರೋತ್ಸಾಹನೇ ನಮ್ಮ ಉತ್ಸಾಹ. ಇದೇ ರೀತಿ ಮುಂದಿನ ಅನಾಲಿಸಿಸ್ ಜೊತೆಗೆ ನೆಕ್ಸ್ಟ್ ವೀಕ್ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.